ಗ್ರಾಮದ ಒಂದು ಗುಡಿ ಇವತ್ತು SP ಆಗಿ ನಮ್ಮ ಮುಂದೆ ನಿಂತಿದ್ದಾರೆ ಸಾಹೇಬರು. ಅವರು ಈ ಹೋರಾಟಕ್ಕೆ ಬಹಳಷ್ಟು ನಮಗೆ ನೀವು ಶಾಂತ ರೀತಿಯಿಂದ ಹೋರಾಟ ಮಾಡ್ರಿ, ಸಮಾಧಾನ ಹೋರಾಟ ಮಾಡ್ರಿ. ವಿದ್ಯಾರ್ಥಿಗಳ ಕೂಗು ನನಗೆ ಗೊತ್ತು, ಯಾಕಂದ್ರೆ ಅವರು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಮಾಡಕ್ ಅಂದಾಗ DC ಸಾಹೇಬರಾಗಿರ್ಬೋದು, SP ಸಾಹೇಬರಾಗಿರ್ಬೋದು ಸಾಕಷ್ಟು ಕಾರ್ಯಕ್ರಮಗಳಿಗೆ ಬಂದು ನಮಗೆ ಸ್ಪಂದನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳ ನೋವು ಏನು ಅಂತ ಅವ್ರಿಗೆ ಗೊತ್ತು. ಕಳೆದ 5 ವರ್ಷಗಳಿಂದ ಸರ್ಕಾರ ಯಾವುದೇ ಕಾಲ್ಫಾರ್ಮ್ ಮಾಡಿಲ್ಲ. ಸರ್ಕಾರದ ಮೇಲೆ ನಾವು ಒತ್ತಡ ಹಾಕುವ ಸಲುವಾಗಿ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅತ್ಯಂತ ನಮ್ರತೆಯಿಂದ ನಾವು ಕೇಳೋದೇನು ಅಂದ್ರೆ, ಕರ್ನಾಟಕ ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಒಂದು ವೇಳೆ ಏನಾದ್ರೂ ಅವರು ಕಾಲ್ಫಾರ್ಮ್ ಮಾಡದೇ ಇದ್ರೆ ಆಗ್ಲೇ ನಾನು ಆರ್ಡರ್ ಮಾಡಿದ್ದೇನೆ, ಆಜ್ಞೆ ಮಾಡಿದ್ದೇನೆ, ವಿನಂತಿ ಎಲ್ಲ ಆರ್ಡರ್ ಮಾಡಿದ್ದೇನೆ. ಏನ್ ಆರ್ಡರ್ ಅಂದ್ರೆ, ಸುವರ್ಣ ಸೌಧಕ್ಕೆ ನಾವು ಮುತ್ತಿಗೆ ಹಾಕುತ್ತೇವೆ. ಇಲ್ಲಿಂದ ಲಕ್ಷ ಲಕ್ಷ ವಿದ್ಯಾರ್ಥಿಗಳು ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ಕೇಳಿಸ್ಕೊಡ್ರಿ, ಇದು ಹುಡುಗಾಟಿಗೆ ಅಲ್ಲ, ಇದು ಸೀರಿಯಸ್ ಆಗಿ ಹೋರಾಟ ಮಾಡ್ತಾ ಇದ್ದೇವೆ. ಮಕ್ಕಳು ಊಟವನ್ನ ಮಾಡದೆ, ಅಧ್ಯಯನವನ್ನು ಮಾಡದೆ ನೀವು ಲೈಬ್ರರಿಗಳಿಗೆ ಭೇಟಿ ಕೊಡ್ರಿ. ಎಷ್ಟೋ ಮಕ್ಕಳು ಕಟಿಂಗೇ ಮಾಡಿಸ್ಕೊಂಡಿಲ್ಲ, ಅವ್ರ ಚಪ್ಪಲಿಗಳು ಹರಿದು ಹೋಗಿದ್ದಾವೆ, ಅವ್ರ ಪ್ಯಾಂಟ್ಗಳು ಹರಿದು ಹೋಗಿದ್ದಾವೆ. ಅಷ್ಟು ಅಧ್ಯಯನ ಮಾಡುವಂತ ವಿದ್ಯಾರ್ಥಿಗಳಿಗೆ ಸರ್ಕಾರ DC ಸಾಹೇಬರು ಈ ಒಂದು ಮನವಿಯನ್ನ ಸರ್ಕಾರಕ್ಕೆ ಮುಟ್ಟಿಸಿ ದಯವಿಟ್ಟು ನೀವು ಕಾಲ್ಫಾರ್ಮ್ ಮಾಡಲೇಬೇಕು. ಆಮೇಲೆ ಜಿಲ್ಲಾ ಏನು ಆಡಳಿತ ಇದೆಯಲ್ಲ, ತಾವು ದಯವಿಟ್ಟು ನಮ್ಮ ಕ್ರೀಡಾಂಗಣದ 500 ರೂಪಾಯಿ ಫೀಯನ್ನ ಕಡಿಮೆ ಮಾಡಬೇಕು. ವಿದ್ಯಾರ್ಥಿಗಳಿಗೆ ತಾವು ಶಕ್ತಿಯಾಗಿ ನಿಲ್ಲಬೇಕು. ಜೀರೋ ಫೀಯನ್ನು ಘೋಷಣೆ ಮಾಡೋಣ. ಕೂಡಲೇ PC ಕಾಲ್ಫಾರ್ಮ್ ಆಗಬೇಕು, PSA ಕಾಲ್ಫಾರ್ಮ್ ಆಗಬೇಕು, ಹೈಸ್ಕೂಲ್ ಟೀಚರ್ ಕಾಲ್ಫಾರ್ಮ್ ಆಗಬೇಕು, ಡಿಗ್ರಿ ಕಾಲೇಜ್ ಪ್ರೊಫೆಸರ್ ಕಾಲ್ಫಾರ್ಮ್ ಆಗಬೇಕು, PDO ಕಾಲ್ಫಾರ್ಮ್ ಆಗಬೇಕು. ಈ ಮನುಷ್ಯ ನೋಡ್ರಿ, ಹೈಸ್ಕೂಲ್ ಟೀಚರ್ ಸಲುವಾಗಿ ಇಡೀ ಜೀವನ ಹೋಗದವ್ರು ತೋರಿಸಾಯ್ತು. ಅದಕ್ಕೆ ದಯವಿಟ್ಟು ಸರ್ಕಾರ ಎಲ್ಲರೂ ಕಾಲ್ಫಾರ್ಮ್ ಆಗಬೇಕು. ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಬಾರದು. ಮಾನ್ಯ ಸಿದ್ದರಾಮಯ್ಯ ಅವರೇ, ಗೃಹ ಸಚಿವರೇ, ಶಿಕ್ಷಣ ಸಚಿವರೇ, ದಯವಿಟ್ಟು ನಿಮ್ಗೆ ಏನಾದ್ರೂ ಮಾನ ಮರ್ಯಾದೆ ನಾಚಿಕೆ ಏನಾದಿದ್ರೆ ನೀವು ವಿದ್ಯಾರ್ಥಿಗಳ ಕೂಗನ್ನು ಕೇಳಿಸ್ಕೋಬೇಕು ಅಂತೇಳಿ ನಾವು ಜಿಲ್ಲಾಡಳಿತ ವತಿಯಿಂದ ವಿನಂತಿಸಿಕೊಡ್ತಾ ಇದ್ದೇವೆ. ದಯವಿಟ್ಟು ಈ ಒಂದು ಹೋರಾಟ ಅತ್ಯಂತ ಶಾಂತವಾಗಿರಲಿ. ಯಾಕಂದ್ರೆ ನಮಗೆ ಜಿಲ್ಲಾಡಳಿತ ಸಾಕಷ್ಟು ಸಪೋರ್ಟ್ ಕೊಟ್ಟಿದೆ, ನಮಗೆ ಈ ಹೋರಾಟಕ್ಕೆ ಸಾಕಷ್ಟು ಸಹಕಾರಿಯನ್ನು ಕೊಟ್ಟಿದೆ.